ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಅವಲಕ್ಕಿನ ಉಪಯೋಗಿಸ್ಕೊಂಡು ರೊಟ್ಟಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪು ಪೇಪರ್ ಅವಲಕ್ಕಿ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಈ ರೀತಿ ಪೇಪರ್ ಅವಲಕ್ಕಿ ಆದ್ರೇ ಚೆನ್ನಾಗಿರುತ್ತೆ ಗಟ್ಟಿ ಅವಲಕ್ಕಿಗಿಂತ. ಪೇಪರ್ ಅವಲಕ್ಕಿನ ಒಂದ್ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅಕ್ಕಿ ರೊಟ್ಟಿ ತಿಂದಿರ್ತೀವಿ, ಹಾಗೆ ರಾಗಿ ರೊಟ್ಟಿ ತಿಂದಿರ್ತೀವಿ. ಇದು ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಂತೂ. ಇನ್ನೊಮ್ಮೆ ಇದೇ ರೊಟ್ಟಿ ಮಾಡೋಣ ಅಂತ ಅಂದ್ಕೊಳ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ರುಚಿಯಲ್ಲಂತೂ ಮಾತಾಡೋಂಗೇ ಇಲ್ಲ. ನಾನು ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಒಂದು 2-3 ಸ್ಪೂನಷ್ಟು ನೀರು ಹಾಕಿ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಯಾಕೆ ಅಂದರೆ ಮ್ಯಾಶ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. 5 ನಿಮಿಷ ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ. ನಾವು ಆಲ್ರೆಡಿ ವಾಶ್ ಮಾಡಿದ ತಕ್ಷಣ ಸಾಫ್ಟಾಗಿ ಆಗುತ್ತೆ. ಮತ್ತು 5 ನಿಮಿಷ ನಾವು ನೀರಲ್ಲಿ ನೆನೆಸಿದ್ದೀವಿ ಅಂತ ಅಂದರೆ ಇನ್ನೂ ಸಾಫ್ಟಾಗಿ ಆಗುತ್ತೆ. ಅದನ್ನು ಕೈಯಲ್ಲಿ ಈ ರೀತಿ ಒಂದ್ಸಲ ಮ್ಯಾಶ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಯಾವ ಕಪ್ಪಲ್ಲಿ 1 ಕಪ್ಪು ಅವಲಕ್ಕಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಎಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಅವಲಕ್ಕಿಗೆ ನಾವು ಜಾಸ್ತಿ ನೀರು ಹಾಕಿದರೆ ಇಲ್ಲಿ ಮತ್ತೆ ನೀರನ್ನು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಕ್ಕೊಂಡಿದ್ರೆ ನಾವು ಅದನ್ನು ನೋಡ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾದ್ಕೊಳ್ಬೇಕಾಗತ್ತೆ. ನಮಗೆ ಯಾವ ಹದದಲ್ಲಿರಬೇಕಾಗತ್ತೆ ನೋಡಿ ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಮಾರ್ನಿಂಗ್ ಟೈಮು ಒಂದು ಕ್ವಿಕ್ಕಾಗಿ ಆಗೋಂಥ ರೆಸಿಪಿ. ಇದಕ್ಕೆ ನಾವು ಚಟ್ನಿ ಮಾಡಲೇಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಹಾಗೆ ಕೊಟ್ಟರು ಮಕ್ಕಳು ಫೋಲ್ಡ್ ಮಾಡಿಬಿಟ್ಟು ಕೊಟ್ಟರೆ ಹಾಗೆ ಓಡಾಡ್ಕೊಂಡು ತಿನ್ಕೊಬಿಡ್ತಾರೆ. ನೋಡಿ ಇವಾಗ ಉಂಡೆ ಮಾಡೋ ಅದಕ್ಕೆ ಬಂದಿದೆ. ಈ ಹದದಲ್ಲಿದ್ದರೆ ನಮಗೆ ರೊಟ್ಟಿ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ಬಾಳೆದೆಲೆ ಇಟ್ಕೊಂಡಿದ್ದೀನಿ. ಬಾಳೆದೆಲೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಬಟರ್ ಪೇಪರು, ಬಾಳೆದೆಲೆ ಏನು ಬೇಕಾದರೂ ತೊಗೊಳ್ಬೋದು. ಇವಾಗ ಉಂಡೆ ಮಾಡಿರ್ತಕ್ಕಂಥ ಹಿಟ್ಟನ್ನು ತಗೊಂಡು ನಮಗೆ ತೆಳುವಾಗಬೇಕಾ ಅಥವಾ ಸ್ವಲ್ಪ ದಪ್ಪವಾಗಬೇಕೋ ಯಾವ ರೀತಿ ಬೇಕು ನೋಡ್ಕೊಂಡು ಲಟ್ಟಿಸ್ಕೊಳ್ಬೇಕು. ನಾವು ಇದನ್ನು ಬೇಕು ಅಂದರೆ ಪ್ರೆಷರ್ ಮಿಷನ್ ಬರುತ್ತಲ್ವ, ಹಪ್ಪಳ ಮಾಡ್ತೀವಲ್ವ ಅದರಲ್ಲೂ ಕೂಡ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಳ್ಬೋದು. ಕೈನಲ್ಲಿ ತಟ್ಟಬೇಕಾದ್ರೆ ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡಿದ್ರೆ ಅದು ಎಲ್ಲೂ ಕೂಡ ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ನಿಮಗೆ ಎಷ್ಟು ಅಗಲವಾಗಿ ಬೇಕೋ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ಅಗಲವಾಗಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ರೊಟ್ಟಿ ರೆಡಿಯಾಗಿದೆ. ಹಾಗೆ ನಾನು ಮಧ್ಯದಲ್ಲಿ ಈ ರೀತಿ ಹೋಲ್ಸ್ ಕೂಡ ಮಾಡ್ಕೊಳ್ತೀನಿ. ನಾನು ಇದನ್ನು ಸ್ವಲ್ಪ ಎಣ್ಣೆನ ಮೇಲ್ಗಡೆಯಿಂದ ಅಪ್ಲೈ ಮಾಡ್ತೀನಿ, ಹಾಗಾಗಿ ಈ ರೀತಿ ಹೋಲ್ಸ್ನ ಮಾಡ್ಕೊಂಡಿದ್ದೀನಿ. ನಾವು ಬಾಳೆದೆಲೆ ಮೇಲೆ ಮಾಡಿರೋದ್ರಿಂದ ನಮಗೆ ತೆಗಿಯೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ತವ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ತವ ಬಿಸಿ ಆದಮೇಲೆ ನಾವೀಗ ಏನು ರೆಡಿ ಮಾಡ್ಕೊಂಡಿದ್ದೀವಿ ರೊಟ್ಟಿನ, ಅದನ್ನು ಡೈರೆಕ್ಟಾಗಿ ತವದ ಮೇಲೆ ಹಾಕಿ ಬೇಯಿಸಬೇಕು. ಇವಾಗ ನಾನು ಏನು ಅಲ್ಲೆಲ್ಲ ಹೋಲ್ಸ್ ಮಾಡಿಕೊಂಡೆ ಅಲ್ವಾ, ಅದರೊಳಗಡೆ ಸ್ವಲ್ಪನೇ ಡ್ರಾಪ್ ಆಗಿ ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಕೆಳಗಡೆನೂ ಕೂಡ ನಾನು ನಾನ್ ಸ್ಟಿಕ್ ತವ ತೊಗೊಂಡಿರೋದ್ರಿಂದ ಕೆಳಗಡೆ ಎಲ್ಲೂ ಎಣ್ಣೆ ಹಾಕಿಲ್ಲ, ಈ ರೀತಿ ಮೇಲ್ಗಡೆಯಿಂದನೇ ಹಾಕ್ತಾಯಿದ್ದೀನಿ. ಇವಾಗ ಉಲ್ಟಾ ತಿರುಗಿಸಿ ನಮಗೆ ಎಷ್ಟು ಸಾಫ್ಟ್ ಆಗಬೇಕಾ ಅಥವಾ ಗರಿಗರಿ ಆಗಬೇಕಾ ಯಾವ ರೀತಿ ಬೇಕಾದ್ರೂ ಬೇಯಿಸ್ಕೊಳ್ಬೋದು. ಕೆಲವರು ರೊಟ್ಟಿಗೆ ಎಣ್ಣೆ ಹಾಕೋದಕ್ಕೆ ಇಷ್ಟಪಡಲ್ಲ, ಹಾಗೆ ಬೇಯಿಸೋಕ್ಕೆ ಇಷ್ಟಪಡ್ತಾರೆ. ಹಾಗೂ ಕೂಡ ಮಾಡ್ಕೊಳ್ಬೋದು. ವಿತೌಟ್ ಆಯಿಲು ಕೂಡ ನಾವು ಬೇಯಿಸ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ಇವಾಗ ನೋಡಿ ನಾನು ಇನ್ನೊಂದು ರೊಟ್ಟಿನ ತಟ್ಟು ಹಾಕಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಹೋಲ್ಸ್ ಕೂಡ ಮಾಡಿಲ್ಲ, ಹಾಗೆ ನಾನು ಎಣ್ಣೆ ಕೂಡ ಅಪ್ಲೈ ಮಾಡಿಲ್ಲ, ಹಾಗೆ ಬೇಯಿಸ್ತಾ ಇದ್ದೀನಿ. ಯಾವ ರೀತಿ ಬೇಕಾದರೂ ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಸೊ ನೀವು ಕೂಡ ಮನೆಯಲ್ಲಿ ಮಾಡ್ತೀರಿ ಅಲ್ವಾ. ಇದಕ್ಕೆ ಮುಂಚೆ ನೀವು ಯಾರ್ಯಾರೆಲ್ಲ ಮಾಡಿದ್ದೀರಾ ಅನ್ನೊಂದು ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಅಷ್ಟು ತೊಗೊಂಡಿದ್ದೆ ಅಲ್ವಾ, 7-8 ರೊಟ್ಟಿಗಳಾಗಿದೆ. ಇನ್ನೊಂದು ಬೇಯ್ತಾ ಇದೆ ಚಿಕ್ಕದು. ಟೋಟಲಾಗಿ ನನಗೆ 8 ರೊಟ್ಟಿಗಳಾಗಿತ್ತು. ಇದೇನಪ್ಪ ಅಂದರೆ ನಾವು ಸ್ಟವ್ ಮೇಲಿಂದ ತೆಗೆದ ತಕ್ಷಣ ಅಂದರೆ ತವದಿಂದ ತೆಗಿತೀವಲ್ವ ಅದೇ ತಕ್ಷಣ ತೊಗೊಂಡ್ರೆ ಸ್ವಲ್ಪ ಗರಿಗರಿಯಾಗಿರುತ್ತೆ. ಸ್ವಲ್ಪ ತಣ್ಣಗಾಯಿತು ಅಂತ ಅಂದರೆ ಸಾಫ್ಟಾಗಿಬಿಡುತ್ತೆ. ತುಂಬ ಜನ ಸಾಫ್ಟಾಗಿ ಇಷ್ಟಪಡ್ತಾರೆ. ಅಂಥವರು ಈ ರೀತಿ ಸ್ವಲ್ಪ ತಣ್ಣಗಾದ್ಮೇಲೆ ತೊಗೊಂಡ್ರೆ ನೋಡಿ ಇಷ್ಟು ಸಾಫ್ಟಾಗಿ ಬರುತ್ತೆ. ಇಲ್ಲ ನಮಗೆ ಗರಿಗರಿಯಾಗಿ ಇಷ್ಟ ಆಗುತ್ತೆ ಅಂದರೆ ನಾವು ಬಿಸಿ ಬಿಸಿದೇ ತಿನ್ಕೊಳ್ಬೇಕು. ಇದನ್ನು ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ಥ್ಯಾಂಕ್ ಯು.